ಸ್ಯಾಂಡಲ್‌ವುಡ್‌ನ ಜನಪ್ರಿಯ ಹಾಸ್ಯ ನಟ ಚಿಕ್ಕಣ್ಣ. ದೊಡ್ಡ ದೊಡ್ಡ ಸ್ಟಾರ್‌ಗಳ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಂಡು ತಮ್ಮ ಬಾಡಿ ಲ್ಯಾಂಗ್ವೇಜ್, ಕಾಮಿಡಿ ಡೈಲಾಗ್‌ಗಳಿಂದಾನೇ ಜನರ ಮನಸ್ಸನ್ನ ಗೆದ್ದವರು. ಇಂತಹ ಚಿಕ್ಕಣ್ಣವರು ನಿಶ್ಚಿತಾರ್ಥ ಆಗಿರೋದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರನೇ. ಅಷ್ಟೇ ಅಲ್ಲ, ಚಿಕ್ಕಣ್ಣನಿಗೆ ಜೋಡಿ ಆಗ್ತಾ ಇರುವಂತಹ ಹುಡುಗಿ ಯಾರು ಅನ್ನೋದು ಕೂಡ ಗೊತ್ತೇ ಇದೆ. ಆದ್ರೆ ಚಿಕ್ಕಣ್ಣ ಯಾವಾಗ ಮದ್ವೆ ಆಗ್ತಾ ಇದ್ದಾರೆ? ನಿಶ್ಚಿತಾರ್ಥ ಆಗಿ ಇಷ್ಟು ದಿನ ಆದ್ರೂನು ಕೂಡ ಇವರ ಮದ್ವೆ ಸುದ್ದಿನೇ ಹೇಳ್ತಾ ಇಲ್ವಲ್ಲ, ಯಾವತ್ತು ಮದ್ವೆ ಆಗ್ತಿದ್ದಾರೆ ಅಂತ ತುಂಬಾ ಜನ ಪ್ರಶ್ನೆಯನ್ನ ಮಾಡ್ತಾ ಇದ್ರು. ಇದೀಗ ಕೊನೆಗೂ ಹಾಸ್ಯ ನಟ ಚಿಕ್ಕಣ್ಣ ಅವರ ಮದುವೆ ದಿನಾಂಕ ರಿವೀಲ್ ಆಗಿದೆ. ಯೆಸ್, ಸ್ಯಾಂಡಲ್‌ವುಡ್‌ನಲ್ಲಿ ಹೀರೋಗಳಿಗೆ ಯಾವ ರೀತಿಯ ಒಂದು ಹೈಪ್ ಕ್ರಿಯೇಟ್ ಆಗಿದೆಯೋ, ಅದೇ ರೀತಿಯಿಂದಾನೇ ಕಾಮಿಡಿ ಪಾತ್ರಗಳಲ್ಲಿ ಚಿಕ್ಕಣ್ಣ ಅವ್ರಿಗೂ ಕೂಡ ಅಷ್ಟೇ ಹೈಪ್ ಇದೆ. ಸೊ ಚಿಕ್ಕಣ್ಣ ಅವರು ಯಾವ ಚಿತ್ರಗಳಲ್ಲಿ ಇರ್ತಾರೋ ಅದು ತುಂಬಾ ಚೆನ್ನಾಗಿರುತ್ತೆ. ಅವರ ಕಾಮಿಡಿ, ಅವರ ಎಕ್ಸ್‌ಪ್ರೆಷನ್ಸ್ ನೋಡೋದಕ್ಕೇನೆ ಚೆನ್ನಾಗಿರುತ್ತೆ ಅಂತ ಹೇಳಿ ತುಂಬಾ ಜನ ಹೇಳ್ತಾನೆ ಇರ್ತಾರೆ. ಚಿಕ್ಕಣ್ಣ ಇದ್ರೇನೆ ಆ ಒಂದು ಚಿತ್ರಗಳಿಗೆ ಮಜಾ ಅನ್ನೋದು ಕೂಡ ತುಂಬಾ ಜನರ ಮಾತಾಗಿದೆ. ಈ ಚಿಕ್ಕಣ್ಣ ಅವರು ಮೈಸೂರಿನ ಬಲ್ಲಹಳ್ಳಿಯಲ್ಲಿ ಹುಟ್ತಾರೆ. ಎಸ್ಎಸ್ಎಲ್ಸಿ ವರೆಗೂ ಕೂಡ ಇವರ ಶಿಕ್ಷಣ ಆಗುತ್ತೆ. ಅದಾದ ನಂತರ ಇವರು ಗಾರೆ ಕೆಲಸವನ್ನ ಮಾಡ್ಕೊಂಡು ಜೀವನವನ್ನ ಸಾಗಿಸ್ತಾ ಇರ್ತಾರೆ. ಆದ್ರೆ ಚಿಕ್ಕಣ್ಣಗೆ ಶಾಲಾ ದಿನಗಳಿಂದನೇ ನಾಟಕಗಳಲ್ಲಿ ಅಭಿನಯಿಸಿ ಸೈ ಅನ್ಸ್ಕೊಂಡವರು. ಅಷ್ಟೇ ಅಲ್ಲ, ಇವರು ಆರ್ಕೆಸ್ಟ್ರಾಗಳಲ್ಲೆಲ್ಲ ಹಾಸ್ಯ ಪಾತ್ರಗಳನ್ನ ಮಾಡ್ತಾ ಇದ್ರು. ಸೊ ಆರಂಭದಲ್ಲಿ ಚಿಕ್ಕಣ್ಣ ಅವರು ಕಿರುತೆರೆ ಶೋನ ಮೂಲಕ ಸಿನಿಮಾ ರಂಗಕ್ಕೆ ಪದಾರ್ಪಣೆ ಮಾಡ್ತಾರೆ. ಜಿ ಕನ್ನಡದಲ್ಲಿ ಪ್ರಸಾರ ಆಗ್ತಿದ್ದಂತಹ ಕಾಮಿಡಿ ಕಿಲಾಡಿಗಳಲ್ಲಿ ಇವರು ಆಂಕರಿಂಗ್ ನ ಮಾಡ್ತಾ ಇರ್ತಾರೆ ಅನುಶ್ರೀ ಅವರ ಜೊತೆ. ಸೊ ಮೇ ಬಿ ಅದೇ ಅವರ ಫಸ್ಟ್ ಕಿರುತೆರೆಗೆ ಬಂದಂತಹ ಒಂದು ಅಲ್ಲಿಂದನೇ ಅವರ ಜರ್ನಿ ಶುರು ಆಗಿದ್ದಂತಾನೆ ಹೇಳ್ಬೋದು. ಅದಾದ ನಂತರನೇ ಇವರು ಸಿನಿಮಾ ರಂಗಕ್ಕೆ ಕಾಲಿಡ್ತಾರೆ. ಸೊ ಕಿರಾತಕ, ರಾಜ ಹುಲಿ, ಅಧ್ಯಕ್ಷ, ಕೋಟಿಗೊಬ್ಬಟ್ಟು, ರಾಜಕುಮಾರ ಸೇರಿದಂತೆ ಸುಮಾರು ಸಿನಿಮಾಗಳಲ್ಲಿ ಇವರು ಹಾಸ್ಯ ನಟನಾಗಿ ಅಭಿನಯಿಸ್ತಾರೆ. ಕರ್ನಾಟಕದಾದ್ಯಂತ ಅಭಿಮಾನಿ ಬಳಗವನ್ನ ಕೂಡ ಹೊಂದಿದ್ದಾರೆ. ಚಿಕ್ಕಣ್ಣ ಅವರಿಗೆ ಯಶ್ ನಟನೆಯ ಕಿರಾತಕ ಸಿನಿಮಾ ದೊಡ್ಡ ಬ್ರೇಕ್ ಕೊಟ್ಟು ಅಂತಾನೆ ಹೇಳಬಹುದು. ಅಲ್ಲಿಂದ ಆರಂಭವಾದಂತಹ ಇವರ ಸಿನಿ ಜರ್ನಿ ಇವತ್ತು ಚಿಕ್ಕಣ್ಣ ಅವರನ್ನ ಜನಪ್ರಿಯ ನಟರಲ್ಲಿ ಒಬ್ರು ಅಂತ ಹೇಳುವಷ್ಟು ಮಾತಾಡಿದೆ. ಯಾಕಂದ್ರೆ ಅವರು ಹೀರೋ ಆಗಿ ಕೂಡ ಉಪಾಧ್ಯಕ್ಷ ಸಿನಿಮಾಗಳಲ್ಲಿ ಅಭಿನಯಿಸಿದ್ರು. ಅದು ಕೂಡ ತಕ್ಕ ಮಟ್ಟಿಗೆ ಯಶಸ್ಸು ಕೂಡ ಕಂಡಿತ್ತು. ಸೊ ಇಂತಹ ಚಿಕ್ಕಣ್ಣ ಅವರು ಇದೀಗ ಮದ್ವೆ ಆಗ್ತಾ ಇದ್ದಾರೆ. ಇವರು ಮದ್ವೆ ಆಗ್ತಾ ಇರುವಂತಹ ಹುಡುಗಿ ಮೂಲತಃ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಮಹದೇವಪುರ ಗ್ರಾಮದ ನಿವಾಸಿ. ಅವರ ಹೆಸರು ಪಾವನ ಅಂತ. ಸೊ ಪಾವನ ಅವರು ಇಂಜಿನಿಯರಿಂಗ್ ಪದವೀಧರೆಯಾಗಿದ್ದಾರೆ. ಇವರು ಚಿಕ್ಕಣ್ಣ ಅವರ ಸಂಗಾತಿ ಆಗ್ತಿದ್ದಾರೆ. ಇನ್ನು ಎಲ್ಲರಿಗೂ ಗೊತ್ತಿತ್ತು, 2025ರಲ್ಲಿ ಪಾವನ ಜೊತೆ ಕುಟುಂಬಸ್ಥರ ಸಮ್ಮುಖದಲ್ಲೇನೆ ನಿಶ್ಚಿತಾರ್ಥ ಮಾಡ್ಕೊಂಡಿದ್ರು ಚಿಕ್ಕಣ್ಣ ಅವರು. ಸೊ ಯಾವಾಗ ಮದ್ವೆ ಆಗ್ತಾರೆ? ಇಷ್ಟೊಂದು ದಿನ ಆಯ್ತಲ್ಲ, ಯಾವಾಗ ಇವರು ಮದ್ವೆ ಮಾಡ್ಕೊಳ್ತಾ ಇದ್ದಾರೆ? ಡೇಟ್ ಯಾವಾಗ ಇನ್ನೂ ರಿವೀಲ್ ಮಾಡಿಲ್ಲ ಅಂತ ತುಂಬಾ ಜನ ಕೇಳ್ತಾ ಇದ್ರು. ಇದೀಗ ಚಿಕ್ಕಣ್ಣ ಅವರು ತಮ್ಮ ಮದುವೆ ದಿನಾಂಕವನ್ನ ರಿವೀಲ್ ಮಾಡಿದ್ದಾರೆ. ಎಸ್, ಆಗಸ್ಟ್ 29 ಮತ್ತೆ 30ರಂದು ಚಿಕ್ಕಣ್ಣ ಅವರು ಹಸೆಮಣೆ ಏರ್ತಾ ಇದ್ದಾರೆ. 2 ದಿನಗಳ ಕಾಲ ಮೈಸೂರಿನ ಸ್ಪೆಕ್ಟ್ರಮ್ ಹಾಲ್‌ನಲ್ಲಿ ಅದ್ಧೂರಿಯಾಗಿ ಚಿಕ್ಕಣ್ಣ ಅವರ ಮದುವೆ ಕಾರ್ಯಕ್ರಮಗಳು ನಡೀತಾ ಇದೆ. ಸೊ ಮದುವೆಗೆ ಇನ್ನೊಂದೇ ತಿಂಗಳು ಬಾಕಿ ಇರೋದ್ರಿಂದ ಸಿದ್ಧತೆಗಳೆಲ್ಲ ಜೋರಾಗಿ ನಡೀತಾ ಇದೆ. ಸಿನಿಮಾ ರಂಗದಲ್ಲಿ ತಮ್ಮ ಹಾಸ್ಯದ ಮೂಲಕನೇ ಒಂದಿಷ್ಟು ಹೆಸರನ್ನ ಮಾಡಿರುವಂತಹ ಚಿಕ್ಕಣ್ಣ ಅವರು ಮದುವೆಯಾದ ಮೇಲೆ ಮತ್ತಷ್ಟು ಹೆಸರನ್ನ ಮಾಡ್ಲಿ, ಮತ್ತಷ್ಟು ಜನಪ್ರಿಯತೆಯನ್ನ ಗಳಿಸ್ಕೊಳ್ಳಿ ಅಂತ ನಾವು ಕೂಡ ಹಾರೈಸೋಣ. ನಿಮ್ಗೇನ್ ಅನ್ಸುತ್ತೆ? ನೀವು ಕೂಡ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ದಿ ಸ್ಪೆಷಲ್ ಕನ್ನಡವನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ.